ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾನಿಗೌಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 12:30 ಆಗಿದೆ. 12:30ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆ ತಿಂಡಿಗೆ ಚಪಾತಿ ಮತ್ತು ಗ್ರೇವಿ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನಕ್ಕೆ ದಾಲ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ನನ್ನ ಆದ್ಮಿ ಕೆಲಸಕ್ಕೆ ಹೋಗ್ತಾಳೆ. ಸೊ ಅದಕ್ಕೋಸ್ಕರ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಬೇಕು. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಆಮೇಲೆ ಮನೆ ಕ್ಲೀನ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ 2 ಚಪಾತಿ ತಿಂದು ರೈಸ್ ತಿಂದು ಮೊಟ್ಟೆ ಹಾಕ್ಕೊಡ್ತೀನಿ. ಚಪಾತಿ ತಿಂದು ರೈಸ್ ತಿಂದು ಮೊಟ್ಟೆ ಹಾಕ್ಕೊಡ್ತೀನಿ ಅಂದೆ. ಬೇಸ್ ನಿಂಗೆ ಮೊಟ್ಟೆ ಇನ್ನು ಲಂಚ್ ಬಾಕ್ಸ್ಗೆ ರೈಸು ಚಪಾತಿ ಮತ್ತು ಮೊಟ್ಟೆ ಬೇಯಿಸಿ ಮತ್ತು ಆಮ್ಲೆಟ್ 2 ಹಾಕಿದ್ದೆ. ಯಾಕಂದರೆ ಮಧ್ಯಾಹ್ನಕ್ಕೊಂದು ನೈಟ್ಗೊಂದು ಬೇಕಲ್ವ, ಅದಕ್ಕೋಸ್ಕರ ಮಧ್ಯಾಹ್ನ ರೈಸು ಮೊಟ್ಟೆ ತಿನ್ಕೊತಾಳೆ. ಇನ್ನು ಮತ್ತು ನೈಟಿಗೆ ಚಪಾತಿ 2 ಚಪಾತಿ ಒಂದು ಸ್ವಲ್ಪ ರೈಸ್ ತಿಂದು ಆಮ್ಲೆಟ್ ಹಾಕ್ಕೊಟ್ಟಿದ್ದೆ ಅದಕ್ಕೆ. ಸೊ 2 ಟೈಮಿಗೆ ಲಂಚ್ ಪ್ಯಾಕ್ ಮಾಡಬೇಕು, ಒಂದು ಆಫ್ಟರ್ನೂನು ಒಂದು ನೈಟು. ಇನ್ನು ಅವಳು ಕೂಡ ಕೆಲ್ಸಕ್ಕೆ ಹೋಟ್ಲು. ಇನ್ನು ಅವಳು ಹೋದ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತೀನಿ, ಮನೆ ಕೆಲಸ. ಸೊ ಇವಾಗ ರೈಸು ಸಾಂಬಾರೆಲ್ಲ ಅದೇ ಪಾತ್ರೆಲಿ ಇತ್ತಲ್ಲ, ಇವಾಗ ಅದನ್ನೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರಲ್ಲ. ಲಂಚ್ ಎಲ್ಲ ಪ್ಯಾಕ್ ಮಾಡಿ ಸೊ ಇವಾಗ ಅವಳು ಕೆಲ್ಸಕ್ಕೆ ಹೋಟ್ಲು. ಇನ್ನು ಅವಳು ಕೆಲ್ಸಕ್ಕೆ ಹೋದ್ಮೇಲೆ ಇವಾಗ ನಾನು ಕಿಚನ್ ಎಲ್ಲ ನೀಟ್ ಮಾಡ್ಕೊಂಡು ಬಿಡ್ತೀನಿ. ಕಿಚನ್ ಎಲ್ಲ ಕ್ಲೀನ್, ಯಾಕಂದರೆ ಅಡುಗೆ ಎಲ್ಲ ಆಯಿತು. ಅಡುಗೆ ಎಲ್ಲ ಆದಮೇಲೆ ಜಾಸ್ತಿ ಕಿಚನಲ್ಲಿ ಏನು ಕೆಲಸ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ಕಿಚನ್ನೆಲ್ಲ ನೀಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇವತ್ತು ಹಾಸಿಗೆ ಕವರೆಲ್ಲ ತೆಗಿಬೇಕು. ಸೊ ಇವತ್ತು ವೆಡ್ನೆಸ್ಡೇ, ಯೂಶ್ವಲಿ ಥರ್ಸ್ಡೇ ತೆಗಿತೀನಿ. ಆದರೆ ಇವತ್ತೇ ತೆಗೆದ್ಬಿಡೋಣ, ನಾಳೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಇರುತ್ತೆ ಅಂತ. ಇವತ್ತೆಲ್ಲ ಬೆಡ್ ಕವರ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕವರ್ಸ್ ಎಲ್ಲ ತೆಗೆದು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ತುಂಬ ಕೆಲಸ ಇದೆ ಇವತ್ತು. ಸೊ ಇವಾಗ ಮಧ್ಯಾಹ್ನ ಆಯಿತು. ಸೊ ಇವಾಗ ಟೈಮ್ ಬಂದು 1:30 ಆಗಿದೆ. ಸೊ 1:30 ಆಯಿತು. ಇವಾಗ ಕ್ಲೀನ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಗುತ್ತೆ ಒಂದು 3:30 4 ಹಂಗೆ ಆಗೋಗ್ಬಿಡುತ್ತೆ. ಇವಾಗ ಕಿಚನಲ್ಲೇ ನೋಡಿ, ಇನ್ನೂ ಕಿಚನ್ ಏನು ನೀಟೇ ಮಾಡಿಲ್ಲ. ಸೊ ಎಲ್ಲನೂ ಹಾಗಾಗಿ ಇಟ್ಟಿದ್ದೀನಿ. ಇನ್ನು ಇದೆಲ್ಲ ನೀಟ್ ಮಾಡಿಕೊಂಡು ಹಾಲ್ಗೆ ಹೋಗಿ ಇನ್ನೆಲ್ಲ ಕೆಲಸ ಶುರು ಮಾಡ್ಕೋತೀನಿ. ಸೊ ಫಸ್ಟ್ ಇವಾಗ ಕಿಚನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಈ ಯಾವ ಥರದಲ್ಲಿ ಇದೆ. ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಬೇಕು. ಈ ಲಂಚ್ ಬಾಕ್ಸ್ ಕಟ್ಟಬೇಕಾದ್ರೆ ತುಂಬ ಗಡಿಬಿಡಿ ಆಗಿರುತ್ತೆ, ಬೇಗ ಕಟ್ಟಬೇಕಲ್ವ, ಅದಕ್ಕೋಸ್ಕರ. ಇನ್ನು ಲಂಚ್ ಬಾಕ್ಸ್ ಶಾರ್ಟ್ಸ್ ಬೇರೆ ಮಾಡ್ತೀನಿ. ಸೊ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಮಾಡಿದೆ, ಆ ಜಾಗ ಮಾತ್ರ ನೀಟಾಗಿ ಇಟ್ಟಿದ್ದೆ. ಇನ್ನು ಈ ಕಡೆ ಎಲ್ಲನೂ ಹಾಗಾಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಹೊರಟ್ಲಲ್ಲ, ಸೊ ಇವಾಗೆಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಇದ್ದೆ. ಸೊ ಸರಿಯಾದ ಟೈಮಿಗೆ ಕರೆಂಟ್ ಹೋಗ್ಬಿಡ್ತು. ರೂಮ್ ಕ್ಲೀನ್ ಮಾಡಿಕೊಂಡೆ. ಒಂದು ರೂಮ್ ಕ್ಲೀನ್ ಮಾಡಿದೆ, ಇನ್ನೊಂದು ರೂಮ್ ಕ್ಲೀನ್ ಮಾಡಬೇಕಿತ್ತು. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯಿತು. ನಮ್ಮ ಮನೇಲಿ ಸ್ವಲ್ಪ ಬೆಳಕು ಬರೋದ್ರಿಂದ ಕರೆಂಟ್ ಹೋದ್ರೂ ಅಷ್ಟೊಂದು ಕೆಲಸ ಮಾಡೋಕ್ಕೇನು ಕಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಇವಾಗ ಇದೆಲ್ಲ ನೀಟ್ ಮಾಡಿಕೊಂಡೆ. ಬಂತಪ್ಪ ಕರೆಂಟು. ಸೊ ಇವಾಗ ಕರೆಂಟ್ ಬಂತು ನೋಡಿ, ಎಲ್ಲ ಹಾಕಿದ್ದೀನಿ. ಇನ್ನು ಈ ರೂಮ್ನ ಇವಾಗ ನೀಟ್ ಮಾಡ್ಕೊಳ್ಬೇಕು. ಇವಾಗ ಈ ಬೆಡ್ ಕವರ್ಸ್ ಎಲ್ಲನೂ ಚೇಂಜ್ ಮಾಡಬೇಕು. ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸೊ ಇವಾಗ 2 ರೂಮು ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಹಾಲ್ ಒಂದು ಕ್ಲೀನ್ ಮಾಡಬೇಕು. ಹಾಲ್ ಕ್ಲೀನ್ ಮಾಡಿದ್ರೆ ಇನ್ನು ಮನೆ ಗುಡಿಸಿ ಮನೆ ಒರೆಸ್ಬೇಕಷ್ಟೆ. ಹೂವುಗಳೆಲ್ಲ ಚೇಂಜ್ ಮಾಡಬೇಕು. ಸೊ ಇಲ್ಲಿ ಹೂವು ಇಟ್ಟಿದ್ದೀನಿ, ಮತ್ತು ಇಲ್ಲಿ 2 ಕಡೆ ನಮ್ಮ ಯಜಮಾನ್ರು ಇವೆಂಟ್ ಮಾಡ್ತಾರಲ್ಲ, ಸೊ ಹೂವುಗಳೆಲ್ಲ ಮಿಕ್ಕಿತ್ತು ಅಂತ ತೊಗೊಂಡು ಬಂದಿದ್ರು. ಸೊ ಇಲ್ಲೆಲ್ಲ ಹಾಕಿಟ್ಟಿದ್ದೆ. ಸೊ ಹೂವು ಎಲ್ಲ ಒಂಚೂರು ಬಾಡೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ಹೂವು ಎಲ್ಲನೂ ತೆಗೆದುಬಿಡ್ತೀನಿ. ಇದೆಲ್ಲ ತೆಗೆದು ಇನ್ನೊಂದು ಸ್ವಲ್ಪ ಹೂವು ಇದೆ, ಅದನ್ನು ಒಂದರಲ್ಲಿ ಹಾಕಿರ್ತೀನಿ. ತುಂಬ ಜಾಸ್ತಿ ಹೂವುಗಳಿದ್ರೆ ಈ ಸೊಳ್ಳೆಗಳು ಬೇರೆ ಬಂದ್ಬಿಡುತ್ತೆ. ಹೂವು ಇಲ್ಲ ಅಂದರೆ ಸೊಳ್ಳೆಗಳು ಬರೋದೇ ಇಲ್ಲ. ಈ ಥರ ಹೂವು ಎಲ್ಲ ಇಟ್ಟಿದ್ದಾಗ ಮನೇಲಿ ಸೊ ಸೊಳ್ಳೆಗಳೆಲ್ಲ ಜಾಸ್ತಿ ಬರ್ತಾ ಇದ್ದಾವೆ.
ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ತೆಗೆದ್ಬಿಟ್ಟು ಪ್ಲಾಸ್ಟಿಕ್ ಹೂವು ಮೊದಲಿಟ್ಟಿದ್ದೆ. ಸೊ ಇವಾಗ ಅದನ್ನೇ ಇಡ್ತೀನಿ. ಅದನ್ನೇ ಇಟ್ಟು ಹೂವು ಎಲ್ಲ ಚೇಂಜ್ ಮಾಡ್ತೀನಿ. ಒಂದ್ರಲ್ಲಿ ಚೆನ್ನಾಗಿದೆ, ಅಷ್ಟೊಂದೇನು ಬಾಡೋಗಿಲ್ಲ. ಇದು ಒಂದು ಸ್ವಲ್ಪ ಬಾಡೋಗ್ಬಿಟ್ಟಿದೆ. ಅದಕ್ಕೆ ಇದೆಲ್ಲ ತೆಗೆದ್ಬಿಟ್ಟು ಬೇರೆ ಹೂವು ಇದೆ, ಈ ಥರ ಹೂವು ಜಾಸ್ತಿ ಇದೆ. ಸೊ ಇದನ್ನೇ ಇಡ್ತೀನಿ. ಇಲ್ಲಿ ಮಾತ್ರ ಇಡ್ತೀನಿ, ಇನ್ನು ಮಿಕ್ಕಿದ ಹತ್ರ ಎಲ್ಲ ಪ್ಲಾಸ್ಟಿಕ್ ಹೂವನ್ನ ಇಡ್ತೀನಿ. ಇನ್ನು ಈ ಕಡೆ ಇದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡೆ. ಇನ್ನು ಇದೆಲ್ಲ ಬಾಕಿ ಇದೆ, ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಹಾಲು ಕೂಡ ನೀಟಾಗೆಲ್ಲ ಚೇಂಜ್ ಮಾಡಿ ಕ್ಲೀನ್ ಮಾಡಿಕೊಂಡೆ. ಇವಾಗ ಕಸ ಗುಡಿಸಿ ಮನೆ ಒರೆಸ್ಕೊಳ್ಬೇಕು. ನಾವು ಹೂವು ಎಲ್ಲ ಎತ್ತಿದೆ. ಆ ಹೂವು ಎಲ್ಲ ಎತ್ತಿದ್ಮೇಲೆ ಈ 2 ಹೂವನ್ನ ಇದ್ರೊಳಗಡೆ ಹಾಕಿರ್ತೀನಿ. ಸೊ ಇದು ಇನ್ನೂ ಚೆನ್ನಾಗಿದೆ, ಅದಕ್ಕೋಸ್ಕರ ಇದೆರಡನ್ನ ಹಾಕ್ತಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಅಲ್ವಾ. ಇವಾಗ ಕಿಚನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯಿತು. ಇನ್ನು ಕಿಚನ್ನು, ಹಾಲು, ರೂಮ್ಗಳೆಲ್ಲ ಕ್ಲೀನ್ ಆಯಿತು. ಕಸನೂ ಕೂಡ ಗುಡಿಸ್ಕೊಂಡಿದ್ದೀನಿ. ಇನ್ನು ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಒರೆಸ್ಕೊಳೋಣ ಅಂತ ಇವಾಗ ಕಿಚನ್ ಕ್ಲೀನ್ ಎಲ್ಲ ಮಾಡ್ಕೊಂಡಲ್ಲ. ಸೊ ಇವಾಗ ಒರೆಸ್ಕೊತೀನಿ. ಸ್ವಲ್ಪ ಬಟ್ಟೆಗಳೆಲ್ಲ ಇದೆ, ಅದನ್ನೆಲ್ಲ ಒಣಗಾಕ್ಬಿಟ್ಟು ಆಮೇಲೆ ಮನೆಯೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊತೀನಿ. ಇನ್ನು ಒಳಗಡೆ ಎಲ್ಲ ಗುಡಿಸ್ಕೊಂಡಿದ್ನಲ್ಲ, ಹಾಗೆ ಫಸ್ಟು ಆಚೆ ಗುಡಿಸ್ಕೊಂಡು ಬಿಡೋಣ ಅಂತ ಇವಾಗ ಆಚೆಲ್ಲ ಗುಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೆಟ್ಲೆಲ್ಲ ಗಲೀಜಾಗಿತ್ತು. ಸೊ ಅದಕ್ಕೋಸ್ಕರ ಮೆಟ್ಲೂ ಗುಡಿಸ್ಕೊಂಡು ಬಿಡೋಣ ಅಂತ ಮೆಟ್ಲೆಲ್ಲ ಗುಡಿಸ್ಕೊತಾ ಇದ್ದೀನಿ. ಇಲ್ಲಿ ಬಂದು ಮೆಟ್ಲೆಲ್ಲ ಗುಡಿಸ್ಕೊತಾರೆ, ಆದರೂ ಗಲೀಜಾಗಿದ್ದರೆ ಸ್ವಲ್ಪ ಹೋಗಿ ಗುಡಿಸ್ಕೊಂಡು ಬರ್ತೀನಿ. ಇನ್ನು ಮೆಟ್ಲೆಲ್ಲ ಗುಡಿಸ್ಕೊಂಡು ಬಂದಾಯಿತು. ಮೆಟ್ಲೆಲ್ಲ ಗುಡಿಸ್ಕೊಂಡ್ಮೇಲೆ ಆಚೆ ಒರೆಸ್ಕೊಂಡು ಬಿಡ್ತೀನಿ, ಒಳಗಡೆ ಒರೆಸೋದಕ್ಕಿಂತ ಮುಂಚೆ. ಇನ್ನು ಆಚೆ ಎಲ್ಲ ಒರೆಸ್ಕೊಂಡು ಒಳಗಡೆ ಬಂದೆ. ಇನ್ನು ಒಳಗಡೆನೂ ಕೂಡ ಗುಡಿಸಿದ್ನಲ್ಲ ಆವಾಗಲೇ, ಇವಾಗ ಒರೆಸ್ಕೊತಾ ಇದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಆಯಿತು. ಇನ್ನು ಸ್ವಲ್ಪ ಬಟ್ಟೆಗಳು ಇದ್ದಾವೆ, ಸೊ ಎಲ್ಲ ಅಲ್ಲಿಟ್ಟಿದ್ದೀನಿ. ಬಟ್ಟೆಗಳೆಲ್ಲ ಮಡಚಬೇಕು. ಇನ್ನು ಮ್ಯಾಟ್ಗಳು ಸಹ ಎಲ್ಲನೂ ಹಾಕಾಯಿತು. ಫಿಶ್ ಟ್ಯಾಂಕ್ ಲೈಟ್ ಇನ್ನೂ ಆನ್ ಮಾಡಿಲ್ಲ. ಇವಾಗ ಅದೊಂಚೂರು ಫಿಶ್ ಟ್ಯಾಂಕ್ ಲೈಟ್ನ ಆನ್ ಮಾಡೋಣ. ಸ್ವಲ್ಪ ಫಿಶ್ಶಿಗೆ ಫುಡ್ ಹಾಕಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಲೈಟ್ ಆನ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೆ. ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ಲ.
ಸೊ ಮನೆಯೆಲ್ಲ ನೀಟ್ ಆದಮೇಲೆ ಸೊ ಆನ್ ಮಾಡಿದ್ರೆ ಸಾಯಂಕಾಲದವರೆಗೂ ಆನಲ್ಲಿ ಇಟ್ಟಿರ್ತೀವಿ. ನೈಟ್ ಮಲಗ್ಬೇಕಾದ್ರೆ ಮಾತ್ರ ಮೌಟ್ರ್ ಸೌಂಡು ಜಾಸ್ತಿ ಬರುತ್ತೆ ಅಂತ ನೈಟ್ ಮಲಗ್ಬೇಕಾದ್ರೆ ಮಾತ್ರನೇ ಆಫ್ ಮಾಡೋದು. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ ದೂರದಿಂದ. ಇವಾಗೆ ರೀಸೆಂಟಾಗಿ ಹಾಕ್ಸಿದ್ದು, ಮುಂಚೆ ಹಾಕಿರಲಿಲ್ಲ, ಹಾಗೆ ಇಟ್ಟಿದ್ವಲ್ಲ. ಇವಾಗ ಸ್ವಲ್ಪ 1 ತಿಂಗಳಾಯ್ತು ಅನಿಸುತ್ತೆ ಹಾಕಿ. ಸೊ ಇವಾಗ ಲೈಟ್ ಹಾಕಿ ಸ್ವಲ್ಪ ಮೋಟ್ರ್ ತಂದು ಅದನ್ನು ಫಿಶ್ ಟ್ಯಾಂಕ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಮನೇಲಿ ಈ ಥರ ಎಲ್ಲ ಇದ್ದರೆ ಸ್ವಲ್ಪ ಚಿಕ್ಕ ಪುಟ್ಟದ್ದು ಕೂಡ ತುಂಬ ಚೆನ್ನಾಗೇ ಅನಿಸುತ್ತೆ. ಆ ಕಡೆ ಬಟ್ಟೆ ಕೂಡ ಹಾಕ್ತಾ ಇದೆ. ಸೊ ಮನೆಯೆಲ್ಲ ಕ್ಲೀನ್ ಆಯ್ತಲ್ಲ, ಹಾಗೆ ಬಟ್ಟೆನೂ ಕೂಡ ಹಾಕ್ಬಿಟ್ಟಿದ್ದೆ. ಆವಾಗ ಆಗ್ತಾಯಿತ್ತು. ಇನ್ನು ಗಿಫ್ಟ್ ತರಿಸಿದೆ. ಇವತ್ತು ನನ್ನ ಫ್ರೆಂಡ್ ಆಗೋದು ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಗಿಫ್ಟ್ ಆರ್ಡರ್ ಮಾಡಿದ್ದೆ. ಇವಾಗ ಅದನ್ನು ಕೂಡ ಪ್ಯಾಕ್ ಮಾಡಬೇಕು. ಫಸ್ಟು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಆಮೇಲೆ ಗಿಫ್ಟ್ ರ್ಯಾಪ್ ಮಾಡ್ತೀನಿ. ಸೊ ಇನ್ನೂ ಕೂಡ ರೆಡಿಯಾಗಿಲ್ಲ, ಮನೆ ಕೆಲಸ ಎಲ್ಲ ಇತ್ತಲ್ಲ. ಸೊ ಇವತ್ತು ಬೇರೆ ಬೆಡ್ ಕವರ್ಸ್ ಎಲ್ಲ ತೆಗಿಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು. ಬೇಗನೆ ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಮನೆ ಕೆಲಸ ಮಾಡಿಕೊಂಡು ಟೈಮ್ ಹೇಗೆ ಹೋಗುತ್ತೋ ಗೊತ್ತಿಲ್ಲ, ಹೇಗೋಯ್ತೋ ಗೊತ್ತೇ ಆಗಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದು 5:36 ಹಂಗೆ ಬರ್ತೀನಿ ಅಂತ ಹೇಳಿದೆ. ಇನ್ನು ಇವಾಗ ರೆಡಿ ಆಗಿಬಿಟ್ಟು ಹೊರಡಬೇಕು. ಬಟ್ಟೆ ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಒಣಗಾಕ್ಬಿಟ್ಟು ಗಿಫ್ಟ್ ರ್ಯಾಪ್ ಮಾಡಿ ನಾನು ಕೂಡ ರೆಡಿಯಾಗಿ ಹೊರಡ್ತೀನಿ. ಸೊ ಈ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಐರನ್ ಮಾಡ್ಕೊಂಡು ಬಿಡ್ತೀನಿ. ಐರನ್ ಹೋಗಿದೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಐರನ್ ಮಾಡ್ಕೋತೀನಿ. ಈ ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡೆ. ಇವಾಗ ಫಸ್ಟು ಹೇರ್ನ ಸೆಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಹೇರ್ ಸೆಟ್ ಆದಮೇಲೆ ಮೇಲೆ ಫೇಸ್ನ ಕ್ರೀಮ್ ಎಲ್ಲ ಹಚ್ಕೊಂಡು ರೆಡಿ ಆಗ್ತೀನಿ. ಸೊ ಇವಾಗ ಹೇರ್ ಸೆಟ್ ಆಯಿತು ನೋಡಿದ್ರೆ, ಇವಾಗ ರೆಡಿ ಆಗ್ತೀನಿ. ಟೈಮ್ ಬೇರೆ ಆಗೋಯ್ತು, ಕೆಲಸ ಮಾಡ್ಕೊಂಡು ಟೈಮ್ ಹೇಗೋಯ್ತೋ ಗೊತ್ತೇ ಆಗಿಲ್ಲ. ಸೊ ಆಗಲೇ 6 o'clock ಆಗೋಯ್ತು. 6 o'clock ಅಷ್ಟರಲ್ಲಿ ಹೋಗ್ಬೇಕಾಗಿತ್ತು. ಏನು ಮಾಡೋದು, ಟೈಮ್ ಆಗೋಯ್ತು. ನಾನೇನು ರೆಡಿ ಆಗೋಕ್ಕಷ್ಟು ಟೈಮ್ ತೊಗೊಂಡಿದ್ದಿಲ್ಲ. ಪಾನ್ಸ್ ಕ್ರೀಮ್ ಹಚ್ಕೊಂಡು ಕಾಜಲ್ ಹಚ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮುಗೀತು. ಇವಾಗ ಮ್ಯಾಚಿಂಗ್ ಬೊಟ್ಟು ಆಯಿತು. ಕ್ರೀಮ್ ಹಚ್ಕೊಂಡು ಕಾಜಲ್ ಹಚ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಮುಗೀತು. ಈ ಶೇಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿ ಆದೆ. ಹೇರ್ ಸ್ಟೈಲ್ ಆನ್ ಮಾಡ್ಕೋಬೇಕು. ಆಮೇಲೆ ಯಾವಾಗೂ ಇದ್ದಿದ್ದಲ್ವ ಅದೇ ಥರ ಹಾಕ್ಕೊಂಡು ಇನ್ನು ಗಿಫ್ಟ್ ಪ್ಯಾಕ್ ಮಾಡಬೇಕು. ಸೊ ಇಷ್ಟೇ ನನ್ನ ಹೇರ್ ಸ್ಟೈಲ್. ಸೊ 2 ಇಯರಿಂಗ್ಸ್ ಎಲ್ಲ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ, ಇದೇ ಚೆನ್ನಾಗಿ ಕಾಣ್ತದೆ ಅನಿಸುತ್ತೆ. ಸೊ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಹೀಗೆ ರೆಡಿ ಆಗಿದ್ದೀನಿ. ಪ್ಯಾಕ್ ಮಾಡ್ಕೊಂಡು ಹೋಗೋದೆ. ಗನ್ ಶೂಟರ್ ತರಿಸಿದ್ದೆ. ಇನ್ನು ಮನೇಲಿ ಗಿಫ್ಟ್ ರ್ಯಾಪರ್ ಕೂಡ ಇದೆ. ಸೊ ಅದಕ್ಕೆ ಇದರಲ್ಲೇ ರ್ಯಾಪ್ ಮಾಡಿಬಿಡ್ತೀನಿ. ಟೇಪ್ ಕೂಡ ಸಿಗ್ತಾ ಇಲ್ಲ, ಅರ್ಜೆಂಟಿಗೆ ಎಲ್ಲಿದೆಯೋ ಗೊತ್ತಿಲ್ಲ.
ಒಂದು ಯಾವುದೋ ಟೇಪ್ ಸಿಕ್ತು, ಇದರಲ್ಲೇ ಸ್ಟಿಕ್ ಮಾಡ್ತೀನಿ. ಅರ್ಜೆಂಟ್ ಏನೂ ಸಿಗಲ್ಲ. ಸೊ ಕೊನೆಗೂ ಗಿಫ್ಟ್ ಪ್ಯಾಕ್ ಆಯಿತು. ಸೊ ಇವಾಗ ಹೋಗ್ತೀನಿ. ಲೇಬಲ್ ಇಲ್ಲ, ಅಂದರೆ ಅಂಗಡಿಯಲ್ಲಿ ಹಾಗೆ ಇಸ್ಕೊಂಡು ಹೋಗ್ತೀನಿ ಸಿಗ್ತದೆ. ಇಲ್ಲಾಂದರೆ ಹಾಗೆ ಅದ್ರ ಮೇಲೆ ಬರ್ಬಿಡ್ತೀನಿ ಅಷ್ಟೇ. 6:15 ಆಗಿತ್ತು. 6:15 ಆಯಿತು. ಇವಾಗ ಹೊರಟಿದ್ದೀನಿ. ಇದು ಇಲ್ಲೇ ಹತ್ರನೇ. ಇವಾಗ ರೀಚ್ ಆದೆ ಅವ್ರ ಮನೆ ಹತ್ರ. ಬರ್ಡೇ ಬಾಯ್, ಸೇ ಹಾಯ್. ರೈಸ್, ದೆನ್ ಒಬ್ಬಟ್ಟು, ಆಮೇಲೆ ಮಂಚೂರಿ, ರೈಸ್, ರೈತ, ಚಿಪ್ಸ್, ಲೀವ್ಲೆಟ್. ಇವಾಗ ಕೇಕ್ ತರಕ್ಕೆ ಹೋಗಿದ್ದಾರೆ. ಕೇಕ್ ಎಲ್ಲ ತಂದಮೇಲೆ ಎಲ್ಲರೂ ಬರ್ತಾರೆ. ಬಂದಾದ್ಮೇಲೆ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ದಾರೆ. ಪಾಪ ಇನ್ನೂ ರೆಡಿನೇ ಆಗಿಲ್ಲ, ಇವಾಗ ಹೋಗಿ ರೆಡಿ ಆಗ್ತಾ ಇದ್ದಾರೆ. ಯಾ Happy birthday to you. Happy birthday to you. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಈ ಚಿಕ್ಕ ವಯಸ್ಸಲ್ಲೇ ಅನಿಸುತ್ತೆ ಬರ್ಡೇ ಎಲ್ಲ ಮಾಡ್ಕೊಳ್ಬೇಕು ಅಂತ ಅನ್ಸೋದು. ದೊಡ್ಡವರಾದ್ಮೇಲೆ ಎಲ್ಲರಿಗೂ ಒಬ್ರೊಬ್ರಿಗೆ ಇರುತ್ತೆ ಆಸೆ ಕೇಕ್ ಎಲ್ಲ ಕಟ್ ಮಾಡಿಸ್ಕೋಬೇಕು ಅಂತ. ಆದರೆ ಒಬ್ರೊಬ್ರು ಬಿಟ್ಟೇ ಬಿಡ್ತಾರೆ. ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಈ ಥರ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಈ ಥರ ಎಲ್ಲ ಕಡ್ದು ಮಾಡೋದು ಅನಿಸುತ್ತೆ. ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಾದ್ಮೇಲೆ ಒಬ್ಬರೊಬ್ಬರೇ ಹೋಗಿ ಗಿಫ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಮಕ್ಕಳಂತೂ ತುಂಬ ಎಕ್ಸೈಟ್ ಆಗಿರ್ತಾರೆ, ಏನು ಗಿಫ್ಟ್ ತಂದಿರ್ತಾರೆ ಅಂತ. ಸೊ ಇವಾಗ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ. ಇನ್ನು ಸೆಲೆಬ್ರೇಷನ್ ಎಲ್ಲ ಮುಗೀತಲ್ಲ, ಇವಾಗೆಲ್ಲ ಕೇಕ್ ಕಟ್ ಮಾಡಿ ಚಿಪ್ಸು ಎಲ್ಲ ಹಾಕ್ಕೊಡ್ತಾ ಇದ್ದೀವಿ. ಇನ್ನೊಬ್ಬರು ಬರಬೇಕಾಗಿತ್ತು, ಪ್ರಿಯಾ ಮ್ಯಾಮ್ ಅಂತ. ಸೊ ಅವರು ಬಂದಿಲ್ಲ. ಸೊ ಎಲ್ಲರೂ ತುಂಬ ಮಿಸ್ ಮಾಡಿಕೊಂಡು, ಅವರು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಎಲ್ಲ ಕಡೆ ಈ ಥರ ಎಲ್ಲ ಫಂಕ್ಷನ್ಸ್ ಇದ್ದರೆ ನಾವೆಲ್ಲರೂ ಸೇರ್ತೀವಿ, ತುಂಬ ಚೆನ್ನಾಗಿರುತ್ತೆ. ಯಾರ ಮನೇಲಾದರೂ ಫಂಕ್ಷನ್ಸ್ ಎಲ್ಲ ಇದ್ದರೆ ಎಲ್ಲರೂ ಹೋಗ್ತೀವಿ. ಇನ್ನು ಇವರು ಬೇರೆ ಊರಿಂದ ಈ ಊರಿಗೆ ಬಂದಿರೋದಲ್ವ, ಸೊ ಅದಕ್ಕೋಸ್ಕರ ಅವರ ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ ವೀಡಿಯೋ ಕಾಲ್ ಮಾಡಿ ಒಂದು ಕಡೆ ಇಟ್ಬಿಟ್ಟಿದ್ರು. ಕೇಕ್ ಕಟ್ ಮಾಡೋದೆಲ್ಲ ವೀಡಿಯೋ ಕಾಲಲ್ಲೇ ನೋಡ್ತಾಯಿದ್ರು. ಸೊ ಫಾರ್ ಡಿಸ್ಟೆನ್ಸ್ ಇದ್ದರೆ ಇದೆ ಅಲ್ವಾ, ಸ್ವಲ್ಪ ತುಂಬ ಮಿಸ್ ಮಾಡ್ಕೊತಾರೆ ಅವ್ರ ಅಪ್ಪ ಅಮ್ಮ, ಇವರಪ್ಪ ಅಮ್ಮ, ಅಜ್ಜಿ ತಾತ ಎಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿ ಅಂದರೆ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಡ್ತಾರೆ. ಅವರು ಹಂಗೆ ವೀಡಿಯೋ ಕಾಲಲ್ಲೇ ನೋಡ್ಕೊತಾರೆ. ಇನ್ನೆಲ್ಲರಿಗೂ ಕೇಕ್ ಊಟ ಆಯಿತು. ಇವಾಗ ನಾನು ಕೂತ್ಕೊಂಡೆ ಕೇಕ್ ತಿನ್ನೋಕ್ಕೆ. ಇನ್ನು ಡಿನ್ನರ್ನ ಆಚೆಯಿಂದನೇ ತರಿಸಿದ್ರು, ಯಾಕಂದರೆ ಸ್ಕೂಲ್ಗೆ ಹೋಗಿ ಬರೋದು ಲೇಟ್ ಆಗುತ್ತೆ ಕೆಲಸದಿಂದ. ಅದಕ್ಕೋಸ್ಕರ ಆಚೆಯಿಂದನೇ ಅವ್ರು ತರಿಸಿದ್ರು. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಪಲಾವು, ಮಶ್ರೂಮ್ ಮತ್ತು ಒಬ್ಬಟ್ಟು ಇದಿಷ್ಟೂ ತರಿಸಿದ್ರು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಊಟ ಮಾಡಿಕೊಂಡು ನಾವು ಕೂಡ ಹೊರಟು ಮನೆಗೆ.
8 o'clock ಆಗಿತ್ತು. ಸೊ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಅಷ್ಟೊತ್ತಿಗೆ ಇನ್ನು ಹೊರಟು. ಬಾಯ್ ಬಾಯ್ ಬರ್ತೀನಿ. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಊಟನೂ ಕೂಡ ಅಲ್ಲೇ ಮಾಡಿದೆ. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಅಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.